ಈ ಸರ್ಕಾರಿ ಕೋಟಾದಡಿ ಬರ್ತಕ್ಕಂಥ ಇಂಜಿನಿಯರಿಂಗ್ ಸೀಟ್ಗಳನ್ನು ಅನಧಿಕೃತವಾಗಿ ಬ್ಲಾಕ್ ಮಾಡಿ ಖಾಸಗಿ ಕಾಲೇಜುಗಳಿಗೆ ಮತ್ತು ಕೆಲವು ಅನಧಿಕೃತ ವ್ಯಕ್ತಿಗಳಿಗೆ ಲಾಭ ಮಾಡಿಕೊಡ್ತಕ್ಕಂತಹ ಒಂದು ಜಾಲ ಏನಿತ್ತು ಅದನ್ನು ಭೇದಿಸುವಲ್ಲಿ ಮತ್ತು ಅವರನ್ನು ಬಂಧಿಸುವಲ್ಲಿ ನಮ್ಮ ಮಲ್ಲೇಶ್ವರಂ ಪೊಲೀಸ್ ಠಾಣೆಯವರು ಯಶಸ್ವಿಯಾಗಿದ್ದಾರೆ. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ನಾವೇನು ಹೇಳ್ತೀವಿ, ಅದರ ಆಡಳಿತಾಧಿಕಾರಿಯವರು ಈ ನವೆಂಬರ್ ತಿಂಗಳ 13ನೇ ತಾರೀಕು ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟಿದ್ದರು. ಅದರಲ್ಲಿ ಸುಮಾರು 52 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಲಾಗಿನ್, ಪಾಸ್ವರ್ಡ್ ಮತ್ತು ಸೀಕ್ರೆಟ್ ಕೀಯನ್ನು ಯಾರೋ ಅಪರಿಚಿತರು ಅನಧಿಕೃತವಾಗಿ ಪಡೆದುಕೊಂಡು ಈ ರೀತಿಯಾಗಿ ಸೀಟ್ಗಳನ್ನು ಬ್ಲಾಕ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಮಾಡಿ ಅದರಿಂದ ಒಂದು ರೀತಿಯಲ್ಲಿ ಈ ಅರ್ಹ ಅಭ್ಯರ್ಥಿಗಳಿಗೆ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಕರಣವನ್ನು ನೀಡಿದ್ದು, ಅದರ ಮೇಲೆ ಕೂಲಂಕುಷವಾಗಿ ತನಿಖೆಯನ್ನು ಕೈಗೊಂಡಾಗ ಸಾಕಷ್ಟು ತಾಂತ್ರಿಕ ತನಿಖೆಯನ್ನು ಇದರಲ್ಲಿ ಕೈಗೊಳ್ಳಲಾಗಿದೆ. ಏಕೆಂದರೆ ಯಾವ ರೀತಿ ಆಯಿತು, ಏನಾಗಿದೆ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಭಾಳ ಕ್ಲಿಷ್ಟಕರವಾಗಿತ್ತು, ಜಟಿಲವಾಗಿತ್ತು. ಆ ಒಂದು ತನಿಖೆಯನ್ನು ಕೈಗೊಂಡು ಈ ರೀತಿ ಈ ಅನಧಿಕೃತವಾಗಿ ಪಡೆದಿರ್ತಕ್ಕಂಥ ಲಾಗಿನ್ ಮತ್ತು ಪಾಸ್ವರ್ಡ್ಗಳನ್ನು ಉಪಯೋಗಿಸಿ ಕೆಲವೊಂದು ಬೇರೆ ಬೇರೆ ಕಡೆಗಳಿಂದ ಈ ವ್ಯಕ್ತಿಗಳು ಲಾಗಿನ್ ಮಾಡಿರ್ತಕ್ಕಂಥದ್ದು ಕಂಡುಬಂದು ಅದರ ಆಧಾರದ ಮೇಲೆ ಸುಮಾರು ಇದುವರೆಗೆ ಒಟ್ಟು 10 ಆರೋಪಿಗಳನ್ನು ಬಂಧಿಸಲಾಗಿದೆ.